ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್ ವಿಧಿವಶರಾಗಿದ್ದಾರೆ. 12 ಗಂಟೆವರೆಗೂ ಮನೆಯಲ್ಲಿ ಎಂ.ಎಸ್. ಉಮೇಶ್ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ. ಬಳಿಕ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರಕ್ಕೆ ಇಡಲು ನಿರ್ಧಾರ ಮಾಡಲಾಗಿದೆ. ದರ್ಶನದ ಬಳಿಕ ಇವತ್ತೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಸದ್ಯ ಜೆ.ಪಿ. ನಗರದ ನಿವಾಸದಲ್ಲಿ ಎಂ.ಎಸ್. ಉಮೇಶ್ ಅವರ ಪಾರ್ಥಿವ ಶರೀರವನ್ನು ಇರಿಸಿ ದರ್ಶನಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 30 ನಿಮಿಷದ ತನಕ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಂ.ಎಸ್. ಉಮೇಶ್ ಅವರ ಪಾರ್ಥಿವ ಶರೀರವನ್ನು ಇರಿಸಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಮೊದಲು ಮನೆಗೆ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಕುಟುಂಬಸ್ಥರು ಕೊಂಡೊಯ್ದಿದ್ದಾರೆ. 80 ವರ್ಷದ ಎಂ.ಎಸ್. ಉಮೇಶ್ ಇನ್ನು ಕೇವಲ ನೆನಪು ಮಾತ್ರ. ಇವತ್ತು ಬೆಳಗ್ಗೆ 8 ಗಂಟೆ 35 ನಿಮಿಷಕ್ಕೆ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 30 ನಿಮಿಷದವರೆಗೂ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರಿಸಲಾಗುತ್ತೆ. ಆದ ಬಳಿಕ ಹಿಂದೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ. 6 ದಶಕಗಳ ಕಾಲ ಕಲಾ ಸೇವೆ ಮಾಡಿದ್ದಂಥ ಎಂ.ಎಸ್. ಉಮೇಶ್ ಇನ್ನು ಕೇವಲ ನೆನಪು ಮಾತ್ರ. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಎಂ.ಎಸ್. ಉಮೇಶ್ ನಟಿಸಿದ್ದಾರೆ. ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಹಿರಿಯ ನಟ ಎಂ.ಎಸ್. ಉಮೇಶ್ ಇವತ್ತು ವಿಧಿವಶರಾಗಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆ 35 ನಿಮಿಷಕ್ಕೆ ಎಂ.ಎಸ್. ಉಮೇಶ್ ವಿಧಿವಶರಾಗಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 30 ನಿಮಿಷದ ತನಕ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಿ ಅಂತಿಮ ದರ್ಶನಕ್ಕೆ ಅನುವನ್ನು ಮಾಡಿಕೊಡಲಾಗುತ್ತೆ. ಆದ ಬಳಿಕ ಬೆಂಗಳೂರಿನ ಬನಶಂಕರಿಯ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಕುಟುಂಬಸ್ಥರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಮೂಲತಃ ಮೈಸೂರಿನ ಎಂ.ಎಸ್. ಉಮೇಶ್ ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅವರ ಪೂರ್ತಿಯ ಹೆಸರು ಎಂ.ಎಸ್. ಅಂತ ಹೇಳಿದ್ರೆ ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅಣ್ಣ ಅಂತಲೇ ಖ್ಯಾತಿಯನ್ನು ಪಡೆದಿದ್ದರು. ಸುಮಾರು 400ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದರು. ಏಪ್ರಿಲ್ 24, 1945ರಲ್ಲಿ ಜನಿಸಿದರು ಎಂ.ಎಸ್. ಉಮೇಶ್ ಮೈಸೂರಿನಲ್ಲಿ. ಆದ ಬಳಿಕ ಅವರು ಆ ರಂಗಭೂಮಿಗೆ ಪ್ರವೇಶವನ್ನು ಪಡೆದು ಬಿ.ಆರ್. ಪಂತಲು ನಿರ್ದೇಶನದ ಮಕ್ಕಳ ರಾಜ್ಯ ಚಿತ್ರದ ಮೂಲಕ 1960ರಲ್ಲಿ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಪಡೆದರು. ಡಾಕ್ಟರ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಷ್, ಡಾಕ್ಟರ್ ವಿಷ್ಣುವರ್ಧನ್, ರವಿಚಂದ್ರನ್, ಶಿವರಾಜ್ ಕುಮಾರ್ ಸೇರಿದಂತೆ ಎಲ್ಲ ನಟರ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿಕೊಂಡಂಥ ಹೆಗ್ಗಳಿಕೆ ಎಂ.ಎಸ್. ಉಮೇಶ್ ಅವ್ರದ್ದು. ಸಾಯಿ ಪ್ರಕಾಶ್ ನಿರ್ದೇಶನದ ಗೋಲ್ಮಾಲ್ ರಾಧಾಕೃಷ್ಣ ಅವರ ಮನೋಜ್ಞ ಅಭಿನಯ ಇಡೀ ಕರುನಾಡಿನ ಜನತೆಯ ಮನೆ ಮಾತಾಗಿತ್ತು. ಇನ್ನು ಶ್ರುತಿ ಸೇರಿದಾಗ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅವರ ಮನೋಜ್ಞ ಅಭಿನಯ. ತೆರೆ ಹಿಂದ್ಗಡೆ ನಿಂತು ಡಾಕ್ಟರ್ ರಾಜ್ಕುಮಾರ್ ಹಾಡನ್ನು ಹೇಳ್ತಾ ಇದ್ದರೆ ತಾವೇ ಹಾಡನ್ನು ಹೇಳ್ತಾ ಇದ್ದೀನಿ ಅಂತ ಕಚೇರಿ ನಡೆಸುವಂಥ ಒಂದು ಪಾತ್ರದಲ್ಲಿ ಎಂ.ಎಸ್. ಉಮೇಶ್ ಅವರು ಮನೋಜ್ಞ ಅಭಿನಯವನ್ನು ನೀಡಿದರು. ಕೇವಲ ಹಿರಿತೆರೆ ಮಾತ್ರನೇ ಅಲ್ಲದೆ ಕಿರುತೆರೆಯಲ್ಲೂ ಕೂಡ ನಟನೆಯನ್ನು ಮಾಡಿ ಸೈ ಅನ್ನಿಸ್ಕೊಂಡಂಥ ಕೀರ್ತಿ ಎಂ.ಎಸ್. ಉಮೇಶ್ ಅವರಿಗೆ. ಎಂ.ಎಸ್. ಉಮೇಶ್ ಅವರು ಅವರ ಪುತ್ರನ ಅಗಲಿಕೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಗಟ್ಟಿಯಾಗಿ ನಿಂತು ಆ ಒಂದು ಸಂದರ್ಭವನ್ನು ಕೂಡ ಎದುರಿಸಿದ್ರು ಅನ್ನೋ ಮಾತನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನ್ನು ಆಡಬೇಕಾದ್ರೆ ಸುಂದರ್ ರಾಜ್ ನೆನಪಿಸ್ಕೊಂಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಪತ್ನಿ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ ಹಿರಿಯ ನಟ ಎಂ.ಎಸ್. ಉಮೇಶ್ ಇನ್ನು ಕೇವಲ ನೆನಪು ಮಾತ್ರ. ಕಳೆದ ತಿಂಗಳು ಅವರು ಮನೆಯಲ್ಲಿ ಕಾಲು ಜಾರಿ ಬಿದ್ದು ಕಾಲಿಗೆ ಪೆಟ್ಟನ್ನು ಮಾಡ್ಕೊಂಡಿದ್ರು. ಮೂಳೆ ಮುರಿತವಾಗಿತ್ತು, ಡಿಸ್ಲೊಕೇಟ್ ಆಗಿತ್ತು ಮೂಳೆ. ಸೊ ಅದಕ್ಕೆ ವೈದ್ಯರ ಹತ್ರ ಹೋದಾಗ ಅವ್ರಿಗೆ ಕ್ಯಾನ್ಸರ್ ಇರುವಂಥದ್ದು ಐಡೆಂಟಿಫೈ ಆಯಿತು, ಪತ್ತೆ ಆಯಿತು. ಸೊ ಡಾಕ್ಟ್ರನ್ನ ಕೇಳಿದಾಗ ಇಲ್ಲ, ಇದನ್ನು ಸರಿಪಡಿಸ್ಲಿಕ್ಕಾಗಲ್ಲ, ಈಗಾಗಲೇ ನಮ್ಮ ಕೈ ಮೀರಿ ಹೋಗಿದೆ ಅದು ಅನ್ನೋ ಒಂದು ಮಾತನ್ನು ವೈದ್ಯರು ಹೇಳಿದರು. ಹೀಗಾಗಿ ಬೆಂಗಳೂರಿನ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಎಂ.ಎಸ್. ಉಮೇಶ್ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆ 35 ನಿಮಿಷಕ್ಕೆ ಅವರು ಕೊನೆಯುಸಿರೆಳೆದಿದ್ದಾರೆ. ಇಹಲೋಕವನ್ನು ತ್ಯಜಿಸಿದ್ದಾರೆ ಎಂ.ಎಸ್. ಉಮೇಶ್. ಈಗ ಅವರ ಪಾರ್ಥಿವ ಶರೀರವನ್ನು ಜೆ.ಪಿ. ನಗರದ ನಿವಾಸದಲ್ಲಿ ಇರಿಸಲಾಗಿದೆ. ಅವರ ಕುಟುಂಬಸ್ಥರು, ನೆರೆಹೊರೆಯವರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಆದ ಬಳಿಕ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ.
12 ಗಂಟೆಯಿಂದ 2 ಗಂಟೆ 30 ನಿಮಿಷದ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ MS ಉಮೇಶ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಇದಾದ ಬಳಿಕ ಅವರ ಪಾರ್ಥಿವ ಶರೀರವನ್ನು ಬನಶಂಕರಿಯ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಮಾಡಿ ನೆರವೇರಿಸಲಾಗುತ್ತೆ. ಇನ್ನು ಅಗಲಿದ ಹಿರಿಯ ನಟನಿಗೆ ಇಡೀ ಕನ್ನಡ ಚಿತ್ರರಂಗ ಕಂಬನಿಯನ್ನು ಮಿಡಿದಿದೆ. ಗುಬ್ಬಿ ವೀರಣ್ಣ ನಾಟಕ ಮಂಡಳಿಯಿಂದ ಅವರು ರಂಗಭೂಮಿಯ ಪ್ರವೇಶವನ್ನು ಮಾಡಿ ಕಲಾ ಸರಸ್ವತಿಯ ಸೇವೆಯನ್ನು ಮಾಡ್ತಾ ಬಂದಿದ್ದರು. ಕಳೆದ 7 ದಶಕಗಳಿಂದಲೂ ಕೂಡ MS ಉಮೇಶ್ ಸಕ್ರಿಯ ಸಿನಿಮಾ ರಂಗದಲ್ಲಿ ವಿವಿಧ ಪಾತ್ರಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹಾಸ್ಯ ನಟರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.